ನಮಸ್ಕಾರ ಸ್ನೇಹಿತರೆ. ಸಂಪತ್ತು, ರಾಜಕೀಯ ಅಸ್ಥಿರತೆ, ಯುದ್ಧ, ಸಂಘರ್ಷ, ಗಗನಚುಂಬಿ ಕಟ್ಟಡಗಳು, ಮಿಡ್ಲ್ ಈಸ್ಟ್ನಲ್ಲಿ ಎಲ್ಲವೂ ಇದೆ. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕಚ್ಚಾ ತೈಲವೂ ಯಥೇಚ್ಛವಾಗಿ ಇದೆ. ಮಿಡ್ಲ್ ಈಸ್ಟ್ನ ಅರಬ್ ದೇಶಗಳಲ್ಲಿ ಇಷ್ಟು ಕಚ್ಚಾ ತೈಲ ಯಾಕಿದೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಆ ಪಾಯಿಂಟ್ಗೆ ಹೋಗೋ ಮುಂಚೆ ನಾವು ಮೊದಲು ತೈಲವು ನಿಜವಾಗಿಯೂ ಹೇಗೆ ರೂಪುಗೊಳ್ಳುತ್ತದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಬೇಕಾಗತ್ತೆ. ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಸಾಮಾನ್ಯವಾಗಿ ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲದಿಂದ ಬರುತ್ತವೆ. ಲಕ್ಷಾಂತರ ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯಾದ್ಯಂತ ಜೀವಿಗಳ ಅವಶೇಷಗಳು ಕ್ರಮೇಣ ಆಳವಾಗಿ ಭೂಗತದಲ್ಲಿ ಹೂಳಲ್ಪಟ್ಟವು. 106 ಮಿಲಿಯನ್ ವರ್ಷಗಳ ಕಾಲ ಆ ಅವಶೇಷಗಳು ಪದರವಾಗಿ ನಿರ್ಮಿಸಲ್ಪಟ್ಟವು ಮತ್ತು ದಪ್ಪ ಸೆಡಿಮೆಂಟ್ ಡೆಪಾಸಿಟ್ಗಳ ಭಾಗವಾದವು. ಹೀಗೆ ಭೂಮಿಯ ಹೆಚ್ಚು ಪದರಗಳು ಮೇಲೆ ರಾಶಿಯಾಗುತ್ತಿದ್ದಂತೆ ಒತ್ತಡ ಹೆಚ್ಚುತ್ತಲೇ ಇತ್ತು. ತಾಪಮಾನ ಅಥವಾ ಟೆಂಪರೇಚರ್ ಕೂಡ ಏರಿತು ಮತ್ತು ಬಹಳ ದೀರ್ಘಾವಧಿಯಲ್ಲಿ ಆ ತೀವ್ರವಾದ ಶಾಖ ಮತ್ತು ಒತ್ತಡ ಈ ಹುದುಗಿದ್ದ ಪದರಗಳ ರಾಶಿಗಳನ್ನು ಕಚ್ಚಾ ತೈಲ ಮತ್ತು ಕಲ್ಲಿದ್ದಲಾಗಿ ನಿಧಾನವಾಗಿ ಪರಿವರ್ತಿಸಿತು. ಈಗ ನೀವು ಆಶ್ಚರ್ಯ ಪಡ್ತಿರ್ಬೋದು, ಆಗ ಭೂಮಿಯಾದ್ಯಂತ ಜೀವಿಗಳು ಅಸ್ತಿತ್ವದಲ್ಲಿದ್ದರೆ ಮಧ್ಯಪ್ರಾಚ್ಯದಲ್ಲಿ ಮಾತ್ರ ಕಚ್ಚಾ ತೈಲ ಏಕೆ ಹೆಚ್ಚು ಕಂಡು ಬರುತ್ತದೆ ಅಂತ. ಕಲ್ಲಿದ್ದಲು ಮತ್ತು ಕಚ್ಚಾ ತೈಲ ಎರಡೂ ಬಹಳ ಕಾಲ ಭೂಮಿಯ ಪದರಗಳ ಅಡಿಯಲ್ಲಿ ಹೂತು ಹೋಗಿರುವ ಜೀವಿಗಳ ಅವಶೇಷಗಳಿಂದ ರೂಪುಗೊಂಡಿದ್ದರೂ ಸಹ ಅವುಗಳ ನಡುವೆ ಒಂದು ಪ್ರಮುಖ ವ್ಯತ್ಯಾಸವಿದೆ. ಒಂದು ಕಾಲದಲ್ಲಿ ಭೂಮಿಯಲ್ಲಿ ಇದ್ದ ಸಸ್ಯಗಳ ಅವಶೇಷಗಳಿಂದ ಕಲ್ಲಿದ್ದಲು ರೂಪುಗೊಂಡರೆ, ಮತ್ತೊಂದೆಡೆ ಸಾಗರದಲ್ಲಿ ವಾಸಿಸುತ್ತಿದ್ದ ಪ್ಲಾಂಕ್ಟನ್ ಮತ್ತು ಪಾಚಿ ಅಥವಾ ಸಮುದ್ರ ಪಾಚಿಯಂತಹ ಸೂಕ್ಷ್ಮ ಜೀವಿಗಳ ಅವಶೇಷಗಳಿಂದ ಕಚ್ಚಾ ತೈಲ ರೂಪುಗೊಂಡಿತು. ಈಗ ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಬರಬಹುದು, ಸಾಗರದಲ್ಲಿ ಕಚ್ಚಾ ತೈಲ ರೂಪುಗೊಂಡಿದ್ದರೆ ಇಂದು ಹೆಚ್ಚಿನ ಪ್ರಮಾಣದ ತೈಲವು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಏಕೆ ಕಂಡುಬರುತ್ತದೆ ಅಂತ. ಇದಕ್ಕೆ ಉತ್ತರ ತೆತಿಸ್ ಸಮುದ್ರ. ಸುಮಾರು 100 ಮಿಲಿಯನ್ ವರ್ಷಗಳ ಹಿಂದೆ ಈ ಮರುಭೂಮಿ ಪ್ರದೇಶಗಳು ವಾಸ್ತವವಾಗಿ ಸಾಗರದಿಂದ ಆವೃತವಾಗಿದ್ದವು. ನಂಬಲು ಕಷ್ಟವಾಗಿರಬಹುದು, ಆದರೆ ಅದು ನಿಜ. ಆ ಸಾಗರವನ್ನು ತೆತಿಸ್ ಸಮುದ್ರ ಎಂದು ಕರೆಯಲಾಗ್ತಿತ್ತು. ತೆತಿಸ್ ಸಮುದ್ರಕ್ಕೆ ಹರಿಯುವ ನದಿಗಳು ಅಗಾಧ ಪ್ರಮಾಣದ ಮಿನರಲ್ಸ್ ಮತ್ತು ನ್ಯೂಟ್ರಿಯನ್ಸ್ ಅನ್ನು ಹೊತ್ತೊಯ್ಯುತ್ತಿದ್ದವು. ಆ ಕಾರಣದಿಂದಾಗಿ ಸೂಕ್ಷ್ಮ ಜೀವಿಗಳು, ವಿಶೇಷವಾಗಿ ಪ್ಲಾಂಕ್ಟನ್, ಅಲ್ಲಿ ಅಗಾಧ ಸಂಖ್ಯೆಯಲ್ಲಿ ಬೆಳೆದವು ಮತ್ತು ಆ ಸಮುದ್ರದಾದ್ಯಂತ ದಟ್ಟವಾಗಿ ವಾಸಿಸುತ್ತಿದ್ದವು. ಆ ಜೀವಿಗಳು ಸತ್ತಾಗ ಅವುಗಳ ಅವಶೇಷಗಳು ಸಮುದ್ರ ತಳಕ್ಕೆ ಮುಳುಗಿದವು, ಹೂತು ಹೋದವು. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ, ಹೂತು ಹೋದ ಸಮುದ್ರ ಜೀವಿಗಳ ಸಮೂಹವು ಕಚ್ಚಾ ತೈಲವಾಗಿ ಬದಲಾಗೋದಿಲ್ಲ. ತೈಲ ರೂಪುಗೊಳ್ಳಲು ಸರಿಯಾದ ಎನ್ವೈರನ್ಮೆಂಟ್ ಮತ್ತು ಕಂಡೀಷನ್ಗಳು ಇರಬೇಕು. ಈ ಪ್ರದೇಶವು ಆರ್ಗ್ಯಾನಿಕ್ ಅಥವಾ ಸಾವಯವ ವಸ್ತುಗಳಿಂದ ಸಮೃದ್ಧವಾಗಿರಬೇಕು. ಜೀವಿಗಳ ಹೂತುವಿಕೆ ತ್ವರಿತವಾಗಿ ಆಗಬೇಕು ಮತ್ತು ಪರಿಸರದಲ್ಲಿ ಆಕ್ಸಿಜನ್ ಅಥವಾ ಆಮ್ಲಜನಕ ಕಡಿಮೆ ಇರಬೇಕು. ಈ ಕಂಡೀಷನ್ಗಳು ಎಕ್ಸಾಕ್ಟ್ ಆಗಿ ತೆತಿಸ್ ಸಮುದ್ರದಲ್ಲಿ ಕಂಡುಬರುವ ಪರಿಸ್ಥಿತಿಗಳಾಗಿದ್ದವು. ಟೆಕ್ಟೋನಿಕ್ ಆಕ್ಟಿವಿಟಿ ಮತ್ತು ನದಿಗಳಿಂದ ಸಾಗಿಸಲ್ಪಟ್ಟ ಸೆಡಿಮೆಂಟ್ಗಳು ಸುತ್ತಮುತ್ತಲಿನ ಭೂಪ್ರದೇಶಗಳಿಂದ ಆ ಕಚ್ಚಾ ತೈಲದ ಮೂಲ ಆರ್ಗ್ಯಾನಿಕ್ ಮೆಟೀರಿಯಲ್ಗಳನ್ನು ಬಹಳ ಬೇಗ ಮಣ್ಣು, ಮರಳು ಮತ್ತು ಉಪ್ಪಿನ ದಪ್ಪ ಪದರಗಳಿಂದ ಸಾವಿರಾರು ಮೀಟರ್ ಆಳಕ್ಕೆ ಮುಚ್ಚಲು ಸಹಾಯ ಮಾಡಿತು. ಆದ್ದರಿಂದ ಆರ್ಗ್ಯಾನಿಕ್ ಮೆಟೀರಿಯಲ್ಗಳನ್ನು ಮೇಲ್ಮೈ ಬಳಿ ಆಕ್ಸಿಜನ್ಗೆ ಎಕ್ಸ್ಪೋಸ್ ಆಗದಂತೆ ತಡೆಯಿತು. ಅದೇ ಸಮಯದಲ್ಲಿ ತೆತಿಸ್ ಸಮುದ್ರದಲ್ಲಿನ ಕೆಲವು ಆಳವಾದ ಪ್ರದೇಶಗಳು ನಿಶ್ಚಲ ಅಥವಾ ಅಷ್ಟಾಗಿ ಹರಿಯದ ನೀರನ್ನು ಹೊಂದಿದ್ದವು. ಅದು ಸಮುದ್ರದ ತಳದಲ್ಲಿ ಆಕ್ಸಿಜನ್ನ ಮಟ್ಟವನ್ನು ಕಡಿಮೆ ಮಾಡಿತು. ಹೆಚ್ಚಿನ ಆಕ್ಸಿಜನ್ ಇಲ್ಲದೆ ಬ್ಯಾಕ್ಟೀರಿಯಾಗಳು ಆರ್ಗ್ಯಾನಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ಒಡೆಯಲು ಸಾಧ್ಯ ಆಗೋದಿಲ್ಲ. ಕಾಲಕ್ರಮೇಣ ತೀವ್ರ ಒತ್ತಡ ಮತ್ತು ಶಾಖದಲ್ಲಿ ಆ ಹೂತು ಹೋದ ಮೆಟೀರಿಯಲ್ಗಳು ತೈಲವಾಗಿ ರೂಪಾಂತರಗೊಂಡಿತು. ಅದಕ್ಕಾಗಿಯೇ ತೆತಿಸ್ ಸಮುದ್ರದ ತಳದ ಭಾಗವಾಗಿದ್ದ ಪ್ರದೇಶಗಳು ನಂತರ ಮಿಡ್ಲ್ ಈಸ್ಟ್ನ ಕೆಲವು ದೊಡ್ಡ ತೈಲ ಉತ್ಪಾದಿಸುವ ಪ್ರದೇಶಗಳಾಗಿ ಅಥವಾ ದೇಶಗಳಾಗಿ ಮಾರ್ಪಟ್ಟವು. ಹಾಗಾದರೆ ಸಾಗರದ ತಳದಲ್ಲಿ ಕಚ್ಚಾ ತೈಲ ರೂಪುಗೊಂಡಿದ್ದರೆ ಅದು ಭೂಮಿಯಲ್ಲಿ ಹೇಗೆ ಕೊನೆಗೊಂಡಿತು? ಅದಕ್ಕೆ ಉತ್ತರಿಸಲು ಭೂಮಿಯು ಹೇಗೆ ನಿರ್ಮಿಸಲ್ಪಟ್ಟಿದೆ ಅಂತ ನಾವು ನೋಡಬೇಕು. ನಮ್ಮ ಭೂಮಿಯ ಮೇಲ್ಮೈಯನ್ನು ಬೃಹತ್ ಟೆಕ್ಟೋನಿಕ್ ಪ್ಲೇಟ್ಗಳಾಗಿ ವಿಂಗಡಿಸಲಾಗಿದೆ. ಈ ಪ್ಲೇಟ್ಗಳು ಸ್ಥಿರವಾಗಿಲ್ಲ. ಭೂಮಿಯ ಆಳದಲ್ಲಿ ಒಳಭಾಗವು ತುಂಬಾ ಬಿಸಿಯಾಗಿರುತ್ತದೆ ಮತ್ತು ಅದರ ಭಾಗಗಳು ನಿಧಾನವಾಗಿ ಚಲಿಸುವ ಕರಗಿದ ವಸ್ತುವಿನಂತೆ ವರ್ತಿಸುತ್ತವೆ. ಈ ವ್ಯವಸ್ಥೆಯ ಮೇಲ್ಭಾಗದಲ್ಲಿ ಕಾಂಟಿನೆಂಟ್ಗಳು ಕುಳಿತಿವೆ. ಭೂಮಿಯೊಳಗಿನ ಶಾಖವು ವಸ್ತುಗಳನ್ನು ಚಲಿಸುವಂತೆ ಮಾಡುವುದರಿಂದ ಆ ಟೆಕ್ಟೋನಿಕ್ ಪ್ಲೇಟ್ಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ. ಸಾಮಾನ್ಯವಾಗಿ ವರ್ಷಕ್ಕೆ ಸುಮಾರು 1 ರಿಂದ 13 ಸೆಂಟಿಮೀಟರ್ನಷ್ಟು ವೇಗದಲ್ಲಿ ಚಲಿಸಬಹುದು. ಆದರೆ ಲಕ್ಷಾಂತರ ವರ್ಷಗಳಲ್ಲಿ ಆ ನಿಧಾನ ಚಲನೆ ಅಗಾಧವಾಗುತ್ತದೆ ಮತ್ತು ಎಲ್ಲಾ ಕಾಂಟಿನೆಂಟ್ಗಳು ಪರಸ್ಪರ ಚಲಿಸಿದಾಗ ಫಲಿತಾಂಶವು ನಾಟಕೀಯವಾಗಿರಬಹುದು. ಇದು ಭೂಮಿಯ ಕೆಲ ಪ್ರದೇಶಗಳನ್ನು ಮೇಲಕ್ಕೆತ್ತಬಹುದು, ಇಡೀ ಪ್ರದೇಶಗಳನ್ನು ಮರುರೂಪಿಸಬಹುದು ಮತ್ತು ಭೂಮಿಯ ಮೇಲಿನ ಕೆಲವು ಶಕ್ತಿಶಾಲಿ ಭೂಕಂಪಗಳಿಗೆ ಕಾರಣವಾಗಬಹುದು. ಮಿಡ್ಲ್ ಈಸ್ಟ್ ಉದಯವಾಗಿದ್ದು ಸುಮಾರು 50 ಮಿಲಿಯನ್ ವರ್ಷಗಳ ಹಿಂದೆ. ಇಂಡಿಯನ್ ಪ್ಲೇಟ್ ಯುರೇಷಿಯನ್ ಪ್ಲೇಟ್ಗೆ ಅಪ್ಪಳಿಸಿದಾಗ ಆ ಬೃಹತ್ ಘರ್ಷಣೆ ಹಿಮಾಲಯವನ್ನು ಸೃಷ್ಟಿಸಲು ಸಹಾಯ ಮಾಡಿತು. ಅದು ಸಂಭವಿಸುವ ಮೊದಲು ತೆತಿಸ್ ಸಮುದ್ರವು ಆ ಭೂರಾಶಿಗಳ ನಡುವೆ ಇತ್ತು. ಆ ಪ್ರದೇಶದಲ್ಲಿನ ಟೆಕ್ಟೋನಿಕ್ ಪ್ಲೇಟ್ಗಳು ಚಲಿಸುತ್ತಲೇ ಇದ್ದವು. ಅರೇಬಿಯನ್ ಪ್ಲೇಟ್ ಅಂತಿಮವಾಗಿ ಯುರೇಷಿಯನ್ ಪ್ಲೇಟ್ಗೆ ಡಿಕ್ಕಿ ಹೊಡೆದು ಪ್ರಾಚೀನ ಸಮುದ್ರದ ತಳದ ಭಾಗಗಳನ್ನು ಸಮುದ್ರ ಮಟ್ಟದಿಂದ ಮೇಲಕ್ಕೆ ತಳ್ಳಿತು. ಕಾಲಾನಂತರದಲ್ಲಿ ಈ ಪ್ರದೇಶವನ್ನು ರೂಪಿಸಲು ಸಹಾಯ ಮಾಡಿತು.
ಈ ಪ್ರದೇಶವನ್ನೇ ನಾವು ಈಗ ಮಿಡ್ಲ್ ಈಸ್ಟ್ ಅಂತ ಕರೆಯೋದು. ಮತ್ತು ಆ ಭೂಮಿ ಮೇಲಕ್ಕೆ ಏರಿದಾಗ ಅದು ಬಹಳ ಹಿಂದೆಯೇ ಅಲ್ಲಿ ರೂಪುಗೊಂಡಿದ್ದ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ತಂದಿತು. ಪ್ರಪಂಚದ ಇತರ ಭಾಗಗಳಿಗೆ ಹೋಲಿಸಿದರೆ ಮಿಡ್ಲ್ ಈಸ್ಟ್ ಅಪಾರ ಪ್ರಮಾಣದ ಕಚ್ಚಾ ತೈಲವನ್ನು ಹೊಂದಲು ಇದೇ ಮುಖ್ಯವಾದ ಕಾರಣ. ಭೂಮಿಯ ತೈಲ ಸಂಪನ್ಮೂಲಗಳು ಎಷ್ಟು ಕಾಲ ಉಳಿಯುತ್ತವೆ ಎಂದು ಯಾರೂ ಖಚಿತವಾಗಿ ಹೇಳಲು ಸಾಧ್ಯ ಇಲ್ಲ. ಆದರೆ ಒಂದು ವಿಷಯ ಸ್ಪಷ್ಟವಾಗಿದೆ, ಈ ಕಚ್ಚಾ ತೈಲವು ಅಥವಾ ಕ್ರೂಡ್ ಆಯಿಲ್ ಮಿಡ್ಲ್ ಈಸ್ಟ್ಗೆ ಸಂಪತ್ತಿನ ಜೊತೆಗೆ ದೀರ್ಘಕಾಲದ ಪೊಲಿಟಿಕಲ್ ಇಶ್ಯೂಗಳು ಹಾಗೂ ಜಾಗತಿಕ ಅಸ್ಥಿರತೆಯ ತಾಣವಾಗಿ ಉಳಿಯಲು ಒಂದು ದೊಡ್ಡ ಕಾರಣವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ.